ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಅನ್ಯಾಯಗಾರನಾದ ಮನೆವಾರ್ತೆಯವನು. ರೀಪ್ರಿಂಟ್ಸ್ ಪುಟ 2715, ಪುಟದ ಸಂಖ್ಯೆ 53-54. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಅನಂತರದಲ್ಲಿನ ಈ ಪಾಠವು ದೇವರು ಮತ್ತು ಮಮೋನನೆಂದು ಕರೆಯಲ್ಪಡುವ ಲೌಕಿಕ ಧನವೆಂಬ ಇಬ್ಬರು ಯಜಮಾನರನ್ನು ಹೊಂದಿರುವ ಅಸಾಧ್ಯ ವಿಷಯದ ಸಂಬಂಧವಾದದ್ದು. ಮಮೋನನು ಲೌಕಿಕ ಸಂಪತ್ತನ್ನು ಸೂಚಿಸುವುದು. ಇದು ಹಣಕಾಸಿನ ಸಂಪತ್ತು ಮಾತ್ರವಲ್ಲದೆ ಜನರಿಂದ ಗೌರವ ಪಡೆಯುವುದು ಮುಂತಾದವುಗಳನ್ನು ಸೂಚಿಸುವುದು. ಈ ಸಂಗತಿಯೇ ಫರಿಸಾಯರನ್ನು ತಾವು ಸೂಕ್ತ ಮಾರ್ಗವನ್ನು ತೆಗೆದುಕೊಂಡು ತಮ್ಮ ತಪ್ಪನ್ನು ಅಂಗೀಕರಿಸಿಕೊಂಡವರಾಗಿ ಕರುಣೆಯನ್ನು ಬಯಸಿ ಅದನ್ನು ಹೊಂದಿಕೊಳ್ಳುವುದಕ್ಕೆ ವಿಶೇಷವಾಗಿ ಅವರಿಗೆ ಅಡ್ಡಿಪಡಿಸುತ್ತಿತ್ತು. ಮಮೋನನೆಂಬುದು ಕರ್ತನ ಶಿಷ್ಯರಾಗ ಬಯಸುವವರೆಲ್ಲರನ್ನೂ ಈಗಲೂ ಅಡ್ಡಿಪಡಿಸುತ್ತಿರುವುದು. ಯಾರ್ಯಾರು ಮಮೋನನನ್ನು ಆರಾಧಿಸುವರೋ ಅದು ತಮ್ಮ ವಿಷಯವಾಗಿಯೋ ಅಥವಾ ಸಂಪತ್ತಿನ ವಿಷಯವಾಗಿಯೋ ಇಲ್ಲವೇ ಕೀರ್ತಿಯೋ ಅಥವಾ ಜನರಿಂದ ಗೌರವ ಪಡೆಯುವುದೋ ಆಗಿರಬಹುದು. ಅವರು ಅದೇ ಸಮಯದಲ್ಲಿ ಸತ್ಯ ದೇವರನ್ನು ಆರಾಧಿಸುವವರಾಗಿ ಕ್ರಿಸ್ತನ ನಿಜವಾದ ಹಿಂಬಾಲಕರಾಗಿರಲು ಅವರಿಗೆ ಸಾಧ್ಯವಾಗದು. ಯಾಕೆಂದರೆ ದೇವರು ಹಾಗೂ ಲೌಕಿಕ ಸಂಪತ್ತು ನಮ್ಮ ಹೃದಯದಲ್ಲಿ ಪ್ರತಿಸ್ಪರ್ಧಿಗಳಾಗಿರುವರು. ನಾವು ನಮ್ಮ ಪ್ರೀತಿ ಗಮನಗಳನ್ನು ವಿಭಾಗಿಸಿ ಒಂದು ಭಾಗವನ್ನು ದೇವರ ಮತ್ತು ಆತನ ಸೇವೆಗೂ ಹಾಗೂ ಒಂದು ಭಾಗವನ್ನು ಮಮೋನನಿಗೂ ಕೊಡಲು ಪ್ರಯತ್ನಿಸಿದ್ದಲ್ಲಿ ಇದರ ಪರಿಣಾಮವು ದೇವರಿಗೆ ಅತೃಪ್ತಿಕರವಾಗಿರುವುದು, ಮಮೋನನಿಗೆ ಅತೃಪ್ತಿಕರವಾಗುವುದು ಹಾಗೂ ನಮಗೂ ಅತೃಪ್ತಿಕರವಾಗುವುದು. ಆದುದರಿಂದ ನಾವು ನಮಗಾಗಲಿ ಮತ್ತು ಲೌಕಿಕ ಸಂಗತಿಗಳಾಗಲಿ ಜೀವಿಸುವುದನ್ನು ಇಲ್ಲವೇ ಇವೆಲ್ಲವುಗಳನ್ನು ತ್ಯಜಿಸಿ ದೇವರ ಮತ್ತು ಪರಲೋಕದ ಸಂಗತಿಗಳ ಪರವಾಗಿ ಇವುಗಳನ್ನು ಯಜ್ಞಾರ್ಪಣೆ ಮಾಡಿಕೊಳ್ಳಲು ನಿರ್ಧರಿಸಿಕೊಳ್ಳಬೇಕು. ಈ ಜೀವಿತದಲ್ಲಿ ಮಮೋನನನ್ನು ಆರಾಧಿಸುವವರಿಗೆ ಲೌಕಿಕ ಸಮೃದ್ಧಿಯ ವಿಷಯದಲ್ಲಿ ಕೆಲವು ಪ್ರಯೋಜನಗಳಿರಬಹುದು, ಆದರೆ ಮಮೋನನಿಗೆ ನಿತ್ಯ ಜೀವವನ್ನು ಕೊಡಲು ಸಾಧ್ಯವಾಗುವುದಿಲ್ಲ. ಅದು ದೇವರ ವರವೇ. ಅಲ್ಲದೆ ದೇವರ ವರವನ್ನು ಹೊಂದಿದವರು ದೇವರಿಗೆ ಸ್ನೇಹಿತರು, ದೇವರ ಮಕ್ಕಳೂ ಆಗಬೇಕು. ಇಂಥವರು ಮಮೋನನನ್ನು ತೊರೆದು ತನ್ನ ಪರವಾಗಿ ಪ್ರೀತಿ, ಶ್ರದ್ಧಾ, ಭಕ್ತಿಗಳನ್ನು ತೋರ್ಪಡಿಸಬೇಕೆಂಬುದನ್ನು ದೇವರು ಬಯಸುತ್ತಾನೆ. ಇಂಥವರು ದೇವರ ಪ್ರೀತಿ, ಅನುಗ್ರಹಗಳು, ಆತನ ಕೃಪಾ ಐಶ್ವರ್ಯಗಳು ಹಾಗೂ ಮುಂದಿನ ಜೀವಿತದಲ್ಲಿ ದೇವರು ನೀಡುವುದಾಗಿ ವಾಗ್ದಾನ ಮಾಡಿರುವ ಉತ್ಕೃಷ್ಟವೂ ಅಮೂಲ್ಯವೂ ಆದ ಸಂಗತಿಗಳ ಬಗ್ಗೆ ತಾವು ಉತ್ತಮವಾದ ರೀತಿಯಲ್ಲಿ ಗ್ರಹಿಸಿಕೊಂಡಿರುವುದನ್ನು ತಮ್ಮ ಲೌಕಿಕ ಸಂಬಂಧವಾದ ಹೆಸರು, ಕೀರ್ತಿ, ಸ್ನೇಹ, ಸೌಹಾರ್ದತೆ, ಹಿತಾಸಕ್ತಿಗಳನ್ನು ಸಂತೋಷವಾಗಿ ತ್ಯಜಿಸುವುದರ ಮೂಲಕವಾಗಿ ತೋರ್ಪಡಿಸುವರು.